ಕೃಷ್ಣನೆಲ್ಲಿದ್ದಾನೆ? ಜನ ಕೇಳುತ್ತಾರೆ. ಅವನು ದೇವಸ್ಥಾನದಲ್ಲಿದ್ದಾನೆಯೇ? ವಿಗ್ರಹಗಳಲ್ಲಿಯೇ? ಶಾಸ್ತ್ರಗಳ ಪುಟಗಳಲ್ಲಿಯೇ? ಹೌದು, ಅವನು ಅಲ್ಲಿದ್ದಾನೆ. ಆದರೆ ಆಳವಾಗಿ ನೋಡಿ, ಅವನು ಮಗುವಿನ ನಗುವಿನಲ್ಲೂ ಇದ್ದಾನೆ. ಕಷ್ಟಪಟ್ಟು ದುಡಿಯುವ ರೈತನ ಬೆವರಿನಲ್ಲೂ ಇದ್ದಾನೆ. ನಿಜ ಹೃದಯದಿಂದ ಪ್ರಾರ್ಥಿಸುವವರ ಕಣ್ಣೀರಿನಲ್ಲಿಯೂ ಇದ್ದಾನೆ. ಅವನು ಚಲನೆಯಲ್ಲಿದ್ದಾನೆ, ನಿಶ್ಚಲತೆಯಲ್ಲಿದ್ದಾನೆ, ಪ್ರತಿಯೊಂದು ಜೀವಿಯಲ್ಲಿದ್ದಾನೆ, ಪ್ರತಿಯೊಂದು ಉಸಿರಿನಲ್ಲಿದ್ದಾನೆ. ಅವನು ಒಂದು ರೂಪಕ್ಕೆ, ಒಂದು ಸ್ಥಳಕ್ಕೆ ಸೀಮಿತನಲ್ಲ. ಅವನು ಸರ್ವತ್ರ, ಎಲ್ಲೆಡೆ ಇದ್ದಾನೆ. ಅವನು ಪ್ರೀತಿಯಲ್ಲಿ, ಧರ್ಮದಲ್ಲಿ, ಜೀವನದ ಲಯದಲ್ಲಿ ವಾಸಿಸುತ್ತಾನೆ. ಅವನನ್ನು ಹುಡುಕಲು ಜಗತ್ತನ್ನೆಲ್ಲ ಸುತ್ತಬೇಕಿಲ್ಲ. ಕೇವಲ ನಿಲ್ಲಿಸಿ, ಸ್ಥಿರವಾಗಿರಿ, ಕೇಳಿ. ಕೃಷ್ಣನು ದೂರದಲ್ಲಿಲ್ಲ, ಅವನು ನಿಮ್ಮೊಳಗಿದ್ದಾನೆ. ಎಂದೆಂದಿಗೂ ಇದ್ದ, ಎಂದೆಂದಿಗೂ ಇರುವ. ನಾವು ಹುಡುಕುವ ಕೃಷ್ಣ ನಮ್ಮೊಳಗಿನ ಶಾಂತಿಯಲ್ಲಿದ್ದಾನೆ. ಕೃಷ್ಣನು ನಮ್ಮೊಳಗೆ.